ಸಾರಾ ಗೋವಿಂದ್ ಅವರು ಚಲನಚಿತ್ರ ರಂಗಕ್ಕೆ ಮಾತ್ರ ಸೀಮಿತ ಆದವರಲ್ಲ, ಕನ್ನಡ ಪರ ಹೋರಾಟಗಾರರು. ಈ ಜಾಗ ಅಂತ ಬಂದಾಗ ನೆನ್ನೆಯಿಂದ ಇನ್ನೊಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಹಾವಳಿ ಇದೆ, ಬೇರೆ ರಾಜ್ಯದವ್ರಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ, ಕನ್ನಡದವರು ಬೀದಿ ಬಿಕಾರಿಗಳಿಗಿಂತಲೂ ಕಡೆ ಆಗಿದ್ದಾರೆ ಕೆಲವೊಂದು ಕಡೆ ಅಂತ ವಿಚಾರದಲ್ಲಿ ಧ್ವನಿ ಎತ್ತಲ್ಲ. ಸೆಲೆಕ್ಟಿವ್ ಹೋರಾಟ ಯಾಕೆ ಸಾರಾ ಗೋವಿಂದ್ ಅವ್ರದ್ದು? ಕನ್ನಡ ಪರ ಹೋರಾಟಗಾರಲ್ವಾ ಅವರು? ಇಲ್ಲ ನಾವು ಅವತ್ತಿಂದ ನಾವು ಹೋರಾಟ ನಾವು ಮಾಡಿಕೊಂಡು ಬಂದಿದ್ದೇ ಕೆಲವು ಉದ್ದೇಶಗಳನ್ನ ಇಟ್ಕೊಂಡು. ಎಲ್ಲದಕ್ಕೂ ಕೈ ಹಾಕಿದ್ರೆ ನನಗೂ ಚೇತನ್ಗೂ ಯಾವುದೂ ವ್ಯತ್ಯಾಸ ಇರಲ್ಲ. ನಂದು ರಾಜ್ಕುಮಾರ್ ಬದ್ಧತೆ ಏನಿತ್ತು ಅಂದರೆ ಈ ಭಾಷೆ, ಇಲ್ಲಿಯ ಕನ್ನಡಿಗರಿಗೆ ಉದ್ಯೋಗ, ಅದು ನಮ್ಮ ಮುಖ್ಯ ಉದ್ದೇಶ. ಅದು ಉದ್ಯೋಗ ಸೃಷ್ಟಿ ಆದರೆ ಮನುಷ್ಯ ಬದುಕ್ತಾನಲ್ವ, ಅದು ನಮ್ಮ ಉದ್ದೇಶ. ಕೆಲವು ಸಂದರ್ಭದಲ್ಲಿ ಅದೆಲ್ಲ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇದೆ, ಅದನ್ನೆಲ್ಲ ನೋಡ್ಕೊಳ್ಳೋ ಸರ್ಕಾರ. ನಮ್ಮ ಕೈಲಾದಷ್ಟು ನಾವು ಮಾಡಬೇಕೇ ವಿನ ಎಟಕದೇ ಇದ್ದದಕ್ಕೆ ನಾವು ಕೈ ಹಾಕೋದಿದೆಯಲ್ಲ, ಅದು ಮೂರ್ಖತನ. ಅದು ಮೂರ್ಖತನ. ಇವತ್ತು ನಾನು ಚೇತನ್ ಒಬ್ಬ ಯಾರು, ಆಕ್ಟಿವಿಸ್ಟಾ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರ? ನೀವು ಹೇಗೆ ನೋಡ್ತೀರಿ ಚೇತನ್ನ? ಅಥವಾ ರಾಜಕೀಯಕ್ಕೆ ಏನಾದರೂ ಬರೋದಕ್ಕೆ ಈ ರೀತಿ ವಿವಾದಗಳನ್ನು ಮಾಡ್ಕೊತಾ ಇದ್ದಾರಾ? ನೋಡಿ, ಈಗಾಗಲೇ ಅಮೇರಿಕಾದಿಂದ ಉಗಿದು ಕಳಿಸವ್ರೆ, ಇಲ್ಲೂ ಗಡೀಪಾರ ಆಗಿತ್ತು. ಮತ್ತಿನ್ನೇನಾದರೂ ಈ ಥರ ಏನಾದರೂ ಸಮಾಜದಲ್ಲಿ ಸಮಾಜಘಾತಕ ಹೇಳಿಕೆಗಳನ್ನು ಇಂಥದ್ದನ್ನು ಮಾಡಿದ್ರೆ ಮತ್ತೆ ಅವರಿಗೆ ಗಡೀಪಾರು ಮಾಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ಇವತ್ತಾದರೂ ಈಗ ಮಾತಾಡಿದೆಯಲ್ಲ, ಇವತ್ತಾದರೂ ಮನ ಪರಿವರ್ತನೆ ಆಗಲಿ. ನಿನ್ನ ಮನಸ್ಸನ್ನು ಪರಿವರ್ತನೆ ಜಾಗವನ್ನ ಬಡವರಿಗೆ ಕೊಡಿ ಅನ್ನೋದು ಸಮಾಜಘಾತುಕ ಹೇಳಿಕೆನಾ ಅಂತ ಕೇಳ್ತಾರೆ. ಯಾವುದು? ಈಗ ಸಮಾಜಘಾತುಕ ಹೇಳಿಕೆ ಕೊಡದೆ ಸರಿಯಾಗಿ ಅವ್ರು ನಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ನೀವು ಹೇಳ್ತಾ ಇದ್ರಲ್ಲ. ನಿನ್ನೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್, ಅಣ್ಣವರ ಸಮಾಧಿ ವಿಚಾರಕ್ಕೆ 2.5 ಜಾಗ ಬೇಕ್ರೆ, ಆ ಜಾಗವನ್ನ ಬಡವರಿಗೆ ಕೊಡಿ, ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ ಸಮಾಜಘಾತಕ ಸ್ಟೇಟ್ಮೆಂಟಾ ಅಂತ ಕೇಳಿದಾಗ ಏನಂತೀರಿ? ಅಲ್ಲ ರೀ, ಆ 2 ಎಕರೆ ಜಾಗನ ನಿಮ್ಗೆ ಕಾಣಿಸಿದ್ದು, 100 ಎಕರೆ ಜಾಗನ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಒಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕಾಣಿಸ್ತಾ ಇಲ್ವಾ ನಿನಗೆ? ITBT ಹೆಸರು ಹೇಳ್ತೀರಾ? ITBT ಅವ್ರಿಗೆ 500,000 ಎಕರೆ ಕೊಟ್ಟಿದ್ದಾರೆ, ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಜ್ಞಾನ ಇಲ್ವಾ? 2 ಎಕರೆ ಜಾಗ ಅವ್ರ ಕುಟುಂಬದವ್ರು ಕೇಳಿದ್ದಲ್ಲ, ಸರ್ಕಾರ ಅವ್ರಿಗೆ ಗೌರವ ಕೊಟ್ಟಿದೆ. ಅದನ್ನು ನೀನು ಹೆಮ್ಮೆ ಪಡಬೇಕಲ್ವ? ನಾನು ರಾಜ್ಕುಮಾರ್ ಅಭಿಮಾನಿ ಅಂತ ಸುಮ್ಮನೆ ಕಾಟಾಚಾರಿ ಕೇಳಿಕೊಂಡು ಜನರನ್ನ ಅಡ್ಡದಾರಿಗೆ ಎಳೆಯುವಂಥ ಪ್ರಯತ್ನ ಮಾಡಬೇಡಿ. ಜನರಿಗೆ ಗೊತ್ತಿದೆ ಯಾರು ಏನು, ಯಾರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಿದೆ. ಇಂಥ ಹೇಳಿಕೆಗಳನ್ನು ಕೊಟ್ಟು ನೀವು ಇಕ್ಕಟ್ಟಿಗೆ ಸಿಕ್ಲಿಕ್ಕೆ ಹಾಕೊಳ್ಳುವಂಥ ಕೆಲಸ ನೀವಾಗೇ ಮಾಡಿಕೊಡ್ತಾ ಇದ್ದೀರ. ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಇದಿದೆ, ಬೇರೆ ಬೇರೆ ರೀತಿಯ ಹೋರಾಟಗಳು ಬೇರೆ ಬೇಕಾದಷ್ಟಿದೆ. ಅದನ್ನು ಮಾಡಿ. ನೀವು ಯಾವತ್ತಾದರೂ ನಿಮ್ಮ ಬಗ್ಗೆ ಮಾತಾಡಿದೀವ ನಾವು? ಇಷ್ಟು ದಿನ ಆಯಿತು, ಯಾವತ್ತಾದರೂ ನಿಮ್ಮ ಬಗ್ಗೆ ಮಾತಾಡಿದ್ದೀನ? ಆ ದಿನಗಳು ನಿಮ್ಗೆ ಜ್ಞಾಪಕ ಇದೆಯಾ? ಕೇಳ್ತೀನಿ ನಾನು, ಇವತ್ತು ಪ್ರಶ್ನೆ ಮಾಡ್ತೀನಿ. ಆ ದಿನಗಳು ಚೇತನ್ ಜ್ಞಾಪಕ ಇದೆಯಾ ನಿನಗೆ? ಶ್ರೀಧರ್ ನನಗೆ ಆತ್ಮೀಯ ಗೆಳೆಯರು, ಅಗ್ನಿ ಶ್ರೀಧರ್ ಅವರು ನನ್ನ ಆತ್ಮೀಯ ಗೆಳೆಯರು. ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಹೇಳಿದೆ, ಒಳ್ಳೆ ಕಲಾವಿದನ್ನು ನೀವು ಪರಿಚಯ ಮಾಡ್ತಾಯಿದ್ದೀರಾ, ಆತನಿಗೆ ಭವಿಷ್ಯ ಇದೆ ಅಂತ ಹೇಳ್ಬಿಟ್ಟು ಕರೆದು ಹೇಳಿದ್ದೆ. ಇದೇ ಮಲ್ಲೇಶ್ವರಮಲ್ಲಿ ಒಂದು ಪ್ರೆಸ್ ಮೀಟ್ಗೆ ಒಂದು ಜಾಗ ಇದೆ, ಕರೆದುಬಿಟ್ಟು ಹೇಳಿದ್ದೀನಿ ಅವ್ರ ಎದುರುಗಡೆ, ಒಳ್ಳೆ ಭವಿಷ್ಯ ಇದೆ ಚಿತ್ರರಂಗದ, ಬೆಳೆ ನೀನು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನೀನು ಜ್ಞಾಪಕ ಇಲ್ಲ ಅದು? ಇವತ್ತಾರು ಜ್ಞಾಪಿಸ್ಕೊ ನೀನು. ನಿಮಗೆ ವೈಯಕ್ತಿಕ ಸಾರಾ ಗೋವಿಂದ್ ಏನು ಅಂತ? ಸಾರಾ ಗೋವಿಂದ್ ಅವರಿಗೆ ಚೇತನ್ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಚೇಚೆ, ಅವನೇನು ನನಗೆ ಶತ್ರುನ ಅಲ್ಲ. ಅವ್ರ ಮೇಲೆ ನನಗೆ ದ್ವೇಷ, ಅವನ ಹೋರಾಟ ಅವ್ರಿಗೆ, ನನ್ನ ಹೋರಾಟ ನನಗೆ. ನನ್ನ ಹೋರಾಟದಲ್ಲಿ ನೀವು ಇಲ್ಲಿವರೆಗೆ ಮಾಧ್ಯಮದವ್ರು ನೋಡಿದ್ದೀರಲ್ಲ, ಯಾವತ್ತಾದರೂ ಈ ಥರದ ಒಂದು ಕಾಂಟ್ರವರ್ಸಿ ನೋಡಿದ್ದೀರಿ?